ಉಳುಮೆ ಮಾಡುವುದು, ಬೀಸುವುದು, ಕುಟ್ಟುವುದು ಸೇರಿದಂತೆ ಜಾನಪದ ನೃತ್ಯ, ಬಯಲಾಟಗಳಂತಹ ಮನರಂಜನೆ ಈಗ ನೋಡಲು ಸಿಗುವುದೇ ಬಲು ಅಪರೂಪ. ಅಂತಹ ಸುಂದರ ಹಳ್ಳಿಯ ಸೊಗಡು ಈಗ ಸ್ಥಳೀಯ ವಿಶ್ವಭಾರತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮಕ್ಕಳಿಂದ ಅನುಕರಿಸಲಾಗುತ್ತಿದೆ. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये. ರೈತ ನಮ್ಮ ದೇಶದ ಬೆನ್ನೆಲುಬು. ರೈತ ಕೈ ಬಿಟ್ಟರೆ ಮಣ್ಣು ತಿನ್ನಬೇಕಾಗುತ್ತದೆ. ಮಳೆ, ಬಿಸಿಲು, ಚಳಿ ಎನ್ನದೆ ಹಗಲಿರುಳು ಶ್ರಮಿಸಿ ಉಳುಮೆ ಮಾಡುವರು ನಮ್ಮ ರೈತರು. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಇಡಕೊಂಡು ಹೊನ್ನ ಬಿತ್ಯಾರೋ ಹೊಲಕ್ಕೆಲ್ಲ, ಹೊನ್ನ ಬಿತ್ಯಾರೋ ಹೊಲಕ್ಕೆಲ್ಲ. ಬೆಳೆಯಾಗೆ ಬಂದೈತೆ ಬಸವಣ್ಣನ ದಯದಿಂದ, ಬೆಳೆಯಾಗಿ ಬಂದೈತೆ ಬಸವಣ್ಣನ ದಯದಿಂದ, ಮದ್ದೂರ ಜಾತ್ರೆಗೆ ಹೋಗ್ತೀನಿ, ಮದ್ದೂರ ಜಾತ್ರೆಗೆ ಹೋಗ್ತೀನಿ, ನಿಮಗಾಗಿ ಉರಿಗೆಜ್ಜೆ ಗಂಟೆ ತರುತ್ತೀನಿ, ಉರಿಗೆಜ್ಜೆ ಗಂಟೆ ತರುತ್ತೀನಿ. ದೂರಕ್ಕೆ ಕಣಕಾಲ ಬಿಟ್ಟುಕೊಂಡು ಗಣಗೆಯ ಸೋಪ ಮುಡಕೊಂಡು, ಗಣತೆಯ ಸೋಪ ಮುಡಕೊಂಡು, ಹೆಣ್ಣೋರಕ್ಕ ಕುಡ್ಕ ಕುಡ್ಕಾನೆ ನಗೆ ಮಾಡು, ಸೋಳೆತ್ತೀರೆ ಸೋಬನ ಬಂದಿರೆ, ಸೋಳೆತ್ತೀರೆ ಸೋಬನ ಬಂದಿರೆ. ನವನಿಯ ಕುಟ್ಟಿ ಕುಟ್ಟಿ ನೋಯಟಾಗ ಎನ್ನಾರತ್ತಿ, ನವನಿಯ ಕುಟ್ಟಿ ಕುಟ್ಟಿ ನೋಯಟಾಗ ಎನ್ನಾರತ್ತಿ, ಬೆಳವರ ನಾಡಿಗೆ ನನ್ಯಾಕ ಕೊಟ್ಟಿ, ಬೆಳವರ ನಾಡಿಗೆ ನನ್ಯಾಕ ಕೊಟ್ಟಿ. ಏನ್ ತೆಗಿ ಬಿಸಾಕತ್ತೆ ಬಾತೇವಿ, ಜಾಳ ರಾಗಿ ಬಿಸಿಲು ಬರವ ಬಿಸಾಕತ್ತೇವಿ. ಬೀಸು ಮುಂದೆ ಹಾಡು ಹೇಳ್ಕೊಂತಾನೆ ಬಿಸಿಲು ಬೇಜಾರಾಗಿ ತಂಗಿ, ಬಾ ಹಾಡು ಹೇಳ್ಕೊಂತ ಬಿಸಿಲು ಬಾವ. ಗೋಧಿ ಬಿಸು ಕಲ್ಲರಾಗ ಮಾಡು ಕಲ್ಲ ರಥಗಲ್ಲ, ರಾಯರ ಮನೆಯನ್ನ ರಥಗಲ್ಲ ಗವರ, ಗೋಧಿ ಬಿಸನು ಬಾರ, ರಾಯರ ಮನೆಯಲ್ಲ ರಥಗಲ್ಲ ಗವರ, ಗೋಧಿ ಬಿಸನು ಬಾರ. ಹಿಂದಿನ ಕಾಲದ ಅತ್ಯಂತ ಪ್ರಸಿದ್ಧವಾದ ಸಂಪ್ರದಾಯಗಳಲ್ಲಿ ಒಂದು ಗುರುಕುಲ ಶಿಕ್ಷಣ ಪದ್ಧತಿ. ಗುರುಕುಲ ಶಿಕ್ಷಣ ಪದ್ಧತಿಯ ಮೊದಲ ಉಲ್ಲೇಖವು ವೇದ ಉಪನಿಷತ್ಗಳಲ್ಲಿತ್ತು. ಕಣಿಯ
ಬಂಗಾರದ ತೊಟ್ಟಿಲ ಗಿರಿಜಾರ ದುಂಬೂರ, ಬಂಗಾರದ ತೊಟ್ಟಿಲ ಗಿರಿಜಾರ ದುಂಬೂರ, ಸಿಂಗಾರದ ಶ್ರೀಕೃಷ್ಣನ ಚಂದ್ರಾಗಿ ತೂಗಿದೆ ಜೋ, ಸಿಂಗಾರದ ಶ್ರೀಕೃಷ್ಣನ ಚಂದ್ರಾಗಿ ತೂಗಿದೆ ಜೋ. ಅಣ್ಣಾರ ಅಕ್ಕಾರ ಎಲ್ಲರೂ ಬರ್ರಿ ನಿಮ್ಮ ಮನೆ ಬಾಗಿಲಿಗೆ ಮೈಸೂರು ಮಲ್ಲಿಗೆ, ಧಾರವಾಡ ಬೇಡ, ಬೆಳಗಾವಿ ಮೆಣಸು, ಮಲೆನಾಡು ಅಡಿಕೆ, ಮಂಗಳೂರು ಮೀನಾ, ಹಾವೇರಿ ಏಲಕ್ಕಿ, ಗೋಕಾಕ್ ಕರದಂಟು, ಸೋನೂರು ಖಾರ ಬಂದು ಬರ್ರಿ. ಅಯ್ಯೋ ಬನ್ನಿ ಮಕ್ಕಳ, ಹೊತ್ತಾಯ್ತು, ಕತೆ ಹೇಳ್ತೀನಿ. ಇವತ್ತು ಒಂದು ಪುರಾತನ ಕಾಲದ ದೇವಸ್ಥಾನದ ಬಗ್ಗೆ ಹೇಳ್ತೇನೆ. ಅದೇ ನಮ್ಮ ಕೋಟೆಪುರದ ಕೈಟಂಬೇಶ್ವರ ದೇವಸ್ಥಾನ. ಇಲ್ಲಿರೋ ಶಿವಲಿಂಗವನ್ನ ಕಲಿಯುಗದಲ್ಲಿ ಮಧು ಮತ್ತೆ ಕೈಟರನ್ನು ರಾಕ್ಷಸ ಸಹೋದರರು ಸ್ಥಾಪಿಸಿದ್ರು. ಈ ದೇವಸ್ಥಾನದ ಕಂಬಗಳನ್ನು ನೋಡಿ ಬೆರಗಾದವರೇ ಇಲ್ಲ. ಕ್ರಿಸ್ತ ಶಕ 300 ಸುಮಾರಿಗೆ ಹೊಯ್ಸಳರ ರಾಜ ವಿನಯಾದಿತ್ಯನ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ನಿರ್ಮಿಸಿದ್ರು. ಈ ದೇವಸ್ಥಾನದ ವಿಶೇಷ ಏನಂದ್ರೆ 16 ಕಂಬಗಳು. ಈ ಕಂಬಗಳಲ್ಲಿ ನಮ್ಮ ಪ್ರತಿಬಿಂಬ ನೇರವಾಗಿ, ಅಷ್ಟೇ ಅಲ್ಲ ತಲೆ ಕೆಳಗಾಗಿ ಕೂಡ ಕಾಣಿಸುತ್ತೆ. ಆಧುನೀಕರಣದ ಅತಿಕ್ರಮಣದಿಂದ ಜಾನಪದ ಸಂಪ್ರದಾಯಗಳು, ಮೌಖಿಕ ಇತಿಹಾಸಗಳು, ಕಲೆಗಳು ಮತ್ತು ಸಮುದಾಯದ ಮೌಲ್ಯಗಳು ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ. ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಇದರ ಮೌಲ್ಯವನ್ನು ಎತ್ತಿ ಹಿಡಿಯೋಣ. ಧನ್ಯವಾದಗಳು. ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ಎಲ್ಲ ಮಕ್ಕಳು ಒಂಚೂರು ದಯವಿಟ್ಟು ವೇದಿಕೆ ಬನ್ನಿ. ಎಲ್ಲ ಮಕ್ಕಳನ್ನ ಶಿಕ್ಷಕರು ಒಂಚೂರು ಎಲ್ಲ ಮಕ್ಕಳನ್ನ ವೇದಿಕೆ ಕಳಿಸಿ. ಎಲ್ಲ ಮಕ್ಕಳು ಬನ್ನಿ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಮೂಲ ತಳಹದಿ ಇವನ್ನೆಲ್ಲ ಒಂದೇ ವೇದಿಕೆಯಲ್ಲಿ ಸಿಕ್ಕಿರುವಂತಹ ಚಿಕ್ಕ ಸಮಯದಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ಹಿಂದಿರುವಂತಹ ಪರಿಶ್ರಮಿಗಳು ಎಲ್ಲ ಶಿಕ್ಷಕರು ದಯವಿಟ್ಟು ಮುಂದ್ಗಡೆ ಬನ್ನಿ. ನಿಮ್ಮ ಕಲ್ಪನೆ ಈ ಮಣ್ಣಿನ ಪರಂಪರೆಯನ್ನ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ವಿಸ್ತರಿಸಿ ಅದನ್ನು ಪಸರಿಸಿರುವಂತಹ ಕೆಲಸದಲ್ಲಿ ನೀವು ಕಂಡಿರುವಂತಹ ಕನಸನ್ನ ಈ ಮಕ್ಕಳ ಮೂಲಕ ನನಸಾಗಿಸಿದ್ದೀರಿ. ಅದಕ್ಕೆ ಜೀವ ತುಂಬಿದಂತಹ ಎಲ್ಲ ಪುಟಾಣಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಗುರುತನ್ನ ಈ ರಾಜ್ಯೋತ್ಸವದ ಶುಭ ಗಳಿಗೆಯಲ್ಲಿ ನಿಮ್ಮ ಕಣ್ಣೆದುರಿಗೆ ತೆರೆದಿಟ್ಟಿದ್ದಕ್ಕಾಗಿ ಒಂದು ಪ್ರೀತಿಯ ಅಭಿಮಾನದ ಚಪ್ಪಾಳೆಗಳು ಎಲ್ಲರ ಕೈಗಳಿಂದ ಜೋರಾಗಿ ಬರಲಿ. ಈ ಸಂಸ್ಕೃತಿಯನ್ನ ಉಳಿಸುವಂತಹ ಜವಾಬ್ದಾರಿಯನ್ನ ಶಾಲೆಯಲ್ಲಿ ಮಕ್ಕಳಿಗೆ ಪರಂಪರೆಯಾಗಿ ಕಟ್ಟಿಕೊಟ್ಟಿದ್ದೀರಿ. ನೋಡಿ, ಆ ಮಕ್ಕಳು ಇನ್ನೂ ಕೂಡ ಅವಳು ಅದೇ ಕ್ಯಾರೆಕ್ಟರ್ಲ್ಲೇ ಇದ್ದಾಳೆ, ಅದರಿಂದ ರೋಲಿಂದ ಹೊರಗಡೆನೆ ಬಂದಿಲ್ಲ ಅವಳು. ಹಾಗಾಗಿ ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬರಲಿ. ಧನ್ಯವಾದ ಎಲ್ಲ ಮಕ್ಕಳಿಗೆ ಕೂಡ ಅದ್ಭುತವಾದಂತಹ ಅಭಿನಯಕ್ಕೆ ವಂದನೆ, ಅಭಿನಂದನೆ, ಮನಸಾಭಿವಂದನೆ.